ಈ ಮಧ್ಯದಲ್ಲಿ ಬಿಹಾರಲ್ಲಿ ತಾಯಿ ಮೇಲೆ ವಿರುದ್ಧ ಕೀಳುಪದ ಪ್ರಯೋಗ ಮಾಡಿತ್ತಂತ ಕಾಂಗ್ರೆಸ್ ಮೇಲೆ ಎಗರಾಡಿದ್ರಲ್ಲ ಇವರು. ಈಗ ಕಾಂಗ್ರೆಸ್ನವರು ಒಂದು AI ವಿಡಿಯೋ ಮಾಡಿದ್ದಾರೆ. ಅದೇನೋ ಮೋದಿ ಮಲ್ಕೊಳಕ್ಕೆ ಹೋಗೋ ಟೈಪ್ ಅಂತೆ. ಆಗ ಆಯ್ತಪ್ಪ ಓಟ್ ಚೋರಿ, ಇವತ್ತು ಮತ ಕಳವು ಆಯಿತು ಅಂತಾರೆ. ಅದಕ್ಕೆ ತಾಯಿ ಬಂದು ಕನಸಲ್ಲಿ ಬರೋ ಥರ ಬಂದು, ಅಂದರೆ AI ವಿಡಿಯೋ ಮಾಡಿ ನನ್ನ ಹೆಸರಲ್ಲಿ ನೋಟ್ ಬ್ಯಾನ್ ಮಾಡಿ ಕ್ಯೂನಲ್ಲಿ ನಿಲ್ಲಿಸ್ತೆ, ಬಿಹಾರಲ್ಲಿ ನನ್ನ ಹೆಸರು ರಾಜಕೀಯ ಮಾಡ್ತೀಯಾ, ನೀನು ನನಗೆ ಅವಮಾನ ಮಾಡ್ತಾ ಇದೀಯಾ, ಡ್ಯಾಶ್ ಯಾರು ನಾಟಕ ಎಲ್ಲ ನಿಲ್ಲಿಸ್ಬಿಡು ಅಂತೆಲ್ಲ ಹೇಳೋದಂತೆ ಮಾಡಿದಾರಂತೆ. BJP ಕೆಂಡಾಮಂಡಲ ತಾಯಿನ ಅವಮಾನಿಸಿದೆ ಅಂತ ಕ್ರಮ ತಗೋಬೇಕು ರಾಹುಲ್ ಮೇಲೆ ಅಂತ ತಗೊಳ್ಳಿ. ಆಮೇಲೆ ಅವ್ರು ಕಾಂಗ್ರೆಸ್ನವ್ರು ಎಲ್ಲಿ ಅವಮಾನ ಎಲ್ಲಾಗಿದೆ ಅಂತ, ಅವಮಾನ ಆಗಿದೆಯೋ ಬಿಟ್ಟಿದೆಯೋ, ಇದು ಗಟ್ಟರ್ ಬುದ್ಧಿ, ಚಿಲ್ಲರೆ ಬುದ್ಧಿ. ಚರಂಡಿಲಿ ಹರಿಯೋ ನೀರಿಗೂ ಯೋಗ್ಯ ಇರಲ್ಲ, ನೀವು ಅದನ್ನು ಕುಡಿಯೋಕ್ಕೂ ಯೋಗ್ಯ ಇರಲ್ಲ, ಒಳ್ಳೆ ನೀರಲ್ಲ, ಚರಂಡಿ ನೀರು ಕುಡಿಯೋಕ್ಕೂ ಯೋಗ್ಯ ಇರಲ್ಲ ಕಾಂಗ್ರೆಸ್ನವ್ರು ಇದನ್ನು ಮಾಡಿದವನು. ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೊತೀಯ? ಎಂಥ ಚರಂಡಿ ಬ್ರೈನ್ ಅವನನ್ನು ಇಟ್ಕೊಂಡಿದ್ದೀರಿ, ಅವನೆಂಥ ಕಚಡ ಇರಬೇಕು ಅವನು. ಇದನ್ನೇ ಸೋನಿಯಾ ಗಾಂಧಿ ಮೇಲೆ ಇಂದಿರಾ ಗಾಂಧಿ ಮೇಲೆ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀರಾ? ಇನ್ನು ಮಾಡೋಕ್ಕಾಗಲ್ಲ. ಈಗ ಯಾರೋ ಒಬ್ಬ ಮಾಡಿದಾನಂತೆ, ಬಾರ್ ಒಳಕ್ಕೆ ಹೋಗೋದು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆ ಬಾರ್ ಒಳಕ್ಕೆ ಹೋಗಿ ಡ್ಯಾನ್ಸ್ ನೋಡ್ಕೊಂಡು ಗುಂಡಾಕೊಂಡು ಕೂತಿರೋ ಥರ ಮಾಡಿದಂತೆ. ಏನ್ರಿ ಇದು ರಾಜಕಾರಣನೇನ್ರಿ? ಇದೊಂದು ದೇಶನ, ಇದೊಂದು ರಾಜಕಾರಣನ? ಈ ಸುಖಕ್ಕೆ ನಿಮಗೆ ಇನ್ನೂ ನಾವು ಭಾರತೀಯರು ಅಂತ ಹೇಳ್ಕೊಂಡು ಬದುಕಬೇಕಾ ನಿಮ್ಮ ಜೊತೆ ನಾವು? ಅಯ್ಯೋ ಲಜ್ಗೆಟ್ಟವ್ರು ತೊಗೊಂಬಂದು ಎರಡೂ ಕಡೆಯಿಂದ ಯಾರು ಮಾಡಿದಾರ ಅವರು? ಸೋಮವಾರ ಮಕ್ಕಳ ನಾಚೆ ಅಲ್ಲ ನಿಮಗೆ. ಯಾವ ಹಂತಕ್ಕೆ ಹೋಗ್ತಾರೆ? ಸಿಕ್ಕಲ್ಲಿ ಹಿಡ್ಕೊಂಡು ಬುರ್ಡೆ ಜಜ್ಜಿ ಬಿಡಬೇಕು ಇಂಥವ್ರಿಗೆ. ಆ ಡಲ್ಲಾಸಲ್ಲಿ ಕತ್ತರಿಸಾಕ್ಬಿಡ್ಬೇಕು ತಲೆನ ಅನ್ಸುತ್ತೆ ಒಂದೊಂದ್ಸರಿ ನನಗೆ. ಥೂ 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 ಥೂ, ಎಂಥ ಲೆವೆಲ್ಗೆ ಇಳಿತಾ ಇದ್ದೀರಪ್ಪ. ನಿಮ್ಗೆ ಓಟ್ ಬೇರೆ ಹಾಕಬೇಕಲ್ಲ, ನಮ್ಮ ಹಣೆ ಬರೋಕ್ಕೆ ಹಾಕ್ಬಾರ್ದು ಇನ್ಮೇಲೆ. ಮೋಸ ಮಾಡಿ ದುಡ್ಡು ಕಿತ್ಕೊಂಡ್ ಬಂದು ಈ ತರ ಎಣ್ಣೆ ಹೊಡಿತಾ ಇದೀವಲ್ಲ, ನಾವು ಉದ್ಧಾರ ಆಯ್ತೀವ. ಆ ಯೋಚನೆ ಮಿತಿ ಇಲ್ವಲ್ಲ. ಸಾಯ್ರಿ ಹೋಗಿ ಅನ್ಬೇಕು. ನಿಮ್ಗೆ ಹಾಕಿದ್ರು ಅಷ್ಟೇ, ಹಾಕ್ದಿದ್ರು ಅಷ್ಟೇ, ನೀವು ಹೇಸಿಗೆ ತಿನ್ನೋರೆ. ಅದಂತೂ ಬಿಡಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಜಯ ಸಾಧಿಸಿದ CP ರಾಧಾಕೃಷ್ಣನ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು ರಾಷ್ಟ್ರಪತಿ ಭವನದಲ್ಲಿ. ಎಲ್ಲ ಗಣ್ಯರೆಲ್ಲ ಹಾಜರಿದ್ದರು. ಜಗದೀಪ್ ಧನ್ಕರ್ ಮಾಜಿ ಉಪರಾಷ್ಟ್ರಪತಿ ಅವರೂ ಇದ್ರಂತೆ. ಭಾಳ ಸಂತೋಷ. ರಾಹುಲ್ ಗಾಂಧಿ